ನಿದ್ದೆನೇ ಬರ್ತಾಯಿರಲಿಲ್ಲ. ಒಂಥರ ಹಾರ್ಟ್ ಒಂಥರ ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ ನಾನು, ಏನೋ ಹೆಲ್ಪ್ ಮಾಡೋಣ ಅಂತ ಹೋಗಿ ಅದು ಈ ಥರ ಆಗತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಆಮೇಲೆ ಗೊತ್ತಾಯಿತು, ಅವ್ರು ಹೋಗಿ ಎಲ್ಲ ಫುಲ್ಲು ಎಲ್ಲದನ್ನು ತೆಗೆಸ್ಬಿಟ್ಟು ನೋಡಿದಾಗ ಗೊತ್ತಾಯಿತು. ನಾವು ಅನ್ಕೋತೀವಿ ಇವೇ ನಮ್ಮ ಸುತ್ತಮುತ್ತ ಇರೋಲ್ಲ ಒಳ್ಳೆಯವರು, ಕಾಯ್ತಾ ಇರ್ತಾರೆ, ಹಿಡ್ಕೊಂಡು ಹಿಡಿಯೋದಕ್ಕೆ ಕಾಯ್ತಾ ಇರ್ತಾರೆ. ಓಕೆ, ಎಲ್ಲರಿಗೂ ವ್ಲಾಗಿನ್ ಕನ್ನಡಗೆ ಸ್ವಾಗತ. ನಾನಿವತ್ತು ನಿಮ್ಮ ಹತ್ರ ನನ್ನ ಜೀವನದ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದು ಯಾವಾಗಪ್ಪ ಅಂತ ಅಂದರೆ 2015-16 ಇಸ್ವಿಯಲ್ಲಿ. ಇದನ್ನು ಈ ಒಂದು ವಿಷಯನ ನಾನು ತುಂಬ ಕಡೆ ಶೇರ್ ಮಾಡಿಲ್ಲ. ಮೋಸ್ಟ್ಲಿ ಯಾವುದೋ ಒಂದು ಪಾಡ್ಕ್ಯಾಸ್ಟಲ್ಲಿ ನಾನು ಇದನ್ನು ಹೇಳಿರೋ ನೆನಪು. ಈ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನನಗಾಗಿದ್ದು, ನಾನು ನನ್ನ ಎಂಜಿನಿಯರಿಂಗ್ ಮುಗಿದ ಮೇಲೆ BEL ಅಲ್ಲಿ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡಲ್ಲಿ ಅಪರೆಂಟಿಸ್ ಟ್ರೈನಿಯಾಗಿ ಕೆಲಸ ಮಾಡ್ತಾ ಇದ್ದಂಥ ಟೈಮು, ಆಯಿತಾ. ಸೊ ಏನಾಗಿತ್ತು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ಶುರು ಮಾಡೋಣ. ನಂದು ಎಂಜಿನಿಯರಿಂಗ್ ಮುಗಿದ ಮೇಲೆ ನಿಮ್ಮಲ್ಲಿ ಕೆಲವು ಜನ ಗೊತ್ತಿರುತ್ತೆ, ನನ್ನ ಹಳೆಯ ವ್ಲಾಗಲ್ಲಿ ಇದ್ರ ಬಗ್ಗೆ ಹೇಳಿದ್ದೆ. ನಾನು ಪೀಣ್ಯದಲ್ಲಿ ಭೈರವೇಶ್ವರ ಎಂಟರ್ಪ್ರೈಸ್ ಅಂತಲೇ ಒಂದು ಕಂಪನಿ, ಅವರು 3 ಲೇತ್ ಮೆಷಿನ್ನು, VMC ಎಲ್ಲದೂ ಇತ್ತು. ನೀವು ಡಿಪ್ಲೊಮೊ, ITI ಅಥವಾ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಮಾಡಿರೋರಿಗೆ ಐಡಿಯಾ ಇರುತ್ತೆ. ಲೇತ್ಗಳಿದ್ವು ಅವ್ರದ್ದು ಕೆಲವೊಂದು. ಅಲ್ಲಿ ನಾನು ಟೆಸ್ಟರ್ ಆಗಿ ಸೇರಿಕೊಂಡೆ ಅಲ್ಲಿ. ಅಂದರೆ ಅಲ್ಲಿ ಗೇಜೆಲ್ಲ ಇರ್ತಾವಲ್ವ, ಗೇಜ್ ಚೆಕ್ ಮಾಡೋದು ಇವೆಲ್ಲದನ್ನು ಮಾಡಬೇಕಾಗಿತ್ತು. ವರ್ನಿಯರಲ್ಲಿ ಚೆಕ್ ಮಾಡೋದು ಬೆಳಗಿನ ತನಕ ಅದೇ ಕೆಲಸ ಅಂದ್ಕೊಳ್ಳಿ, ಆಯಿತಾ. ಸೊ ಇದನ್ನೆಲ್ಲ ಮಾಡೋದಕ್ಕೆ ಸೇರಿಕೊಂಡೆ ನಾನು. ಎಂಜಿನಿಯರಿಂಗ್ ಆದಮೇಲೆ ಸಂಬಳ 8,500 ರೂಪಾಯಿ ಇತ್ತು, ಆಯಿತಾ. 8,500 ಕೊಡೋರು. ಆ ಟೈಮಲ್ಲಿ ನಾನು ಆ್ಯಕ್ಚುಲಿ CNCನೂ ಓಡಿಸಿದ್ದೀನಿ, ಕಟ್ಟಿಂಗ್ ಮೆಷಿನ್ ಕಟ್ ಕೂಡ ಮಾಡಿದ್ದೀನಿ. ಲಿಟ್ರಲಿ ಮೆಟೀರಿಯಲ್ ತೊಗೊಂಡು ಯಾವುದೋ ಮದರ್ಸನ್ ಕಂಪ್ನಿಗೆಲ್ಲ ಕಳಿಸೋರು, ಆಯಿತಾ. ಎಕ್ಸ್ಪೀರಿಯನ್ಸ್ ನನಗೆ ಅಲ್ಲಿ. ಆ ಮದರ್ಸನ್ ಕಂಪ್ನಿಗೆ ಕಳಿಸೋರು, ಅಲ್ಲಿ ನನ್ನ ಮೆಟೀರಿಯಲ್ ತೊಗೊಂಡು ಹೋದರೆ ನನ್ನ ಕೇಳೋರು, ನೀವು ಏನು ಮಾಡಿರೋದು ನೀವು ಎಂಜಿನಿಯರಿಂಗ್ ಅಂದರೆ, ಯಪ್ಪ ನೋಡೋದು ಎಂಜಿನಿಯರಿಂಗ್ ಮಾಡಿ ಇದೆಲ್ಲ ಮಾಡ್ತಿದ್ದೀರಾ ಅಂತ ಅಲ್ಲ ಅನ್ನೋರು, ಆಯಿತಾ. ಒಂಥರ ಎಕ್ಸ್ಪೀರಿಯನ್ಸ್ ಹೆಂಗೆ ಅಂದರೆ, ಅವರು ಅಲ್ಲಿ ಹೋಗ್ಬಿಟ್ರೆ ಮೆಟೀರಿಯಲ್ ತೊಗೊಂಡು ಎಲ್ಲಿ ಟೆಸ್ಟ್ ಮಾಡಿ ಎಲ್ಲ ಸರಿಯಾಗಿ ನೋಡೋಂಡು ಅಲ್ಲಿ ಹೋದ್ಮೇಲೆ ಕೂರ್ಸೋರು. ಅಲ್ಲಿ ಮೆಟೀರಿಯಲ್ ತೊಗೊಂಡು ಹೋದ್ಮೇಲೆ ಏನು ಮಾಡ್ತೀರಾ, ಅಲ್ಲಿ ಕೆಲವೊಂದು ಟೈಮ್ ಏನಾದರೂ ಒಂಚೂರು ಅಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಮತ್ತೆ ಮೊದಲಿಂದ ಮಾಡಿ ಅನ್ನೋದು, ಈ ಥರ ಎಲ್ಲ ಹೆವಿ ಹಿಂಸೆ ಆಗಿಬಿಟ್ಟಿತ್ತು ಆ ಟೈಮಲ್ಲಿ. ಯಪ್ಪ ವರ್ಸ್ಟ್ ಎಕ್ಸ್ಪೀರಿಯನ್ಸು. ನೋಡೋದೇ ಒಂಥರ ನೋಡೋರು ಆ ಟೈಮಲ್ಲಿ. ಅದು ಎಲ್ಲಿ ಕೆಂಗೇರಿಲಿ ಇದ್ದಿದ್ದದು ಮದರ್ಸನ್ ಕಂಪ್ನಿ. ಅದಾಗಿ ನನಗೆ ಇದನ್ನೆಲ್ಲ ನೋಡೋಕ್ಕಾಗದೆ ಅವರಿಗೆ ನಾನು ಬಿಟ್ಬಿಡ್ತೀನಿ, ಅವರೇ ಬಿಟ್ಬಿಡು ಅಂತ ಅಂದರು. ಗೊತ್ತಾಯ್ತು ಅವ್ರಿಗೆ ಇವನು ಯಾಕೋ ಫುಲ್ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂತ. ಆಬ್ವಿಯಸ್ಲಿ ಇದೆಲ್ಲ ಮಾಡಿದ್ರೆ ಎಂಜಿನಿಯರಿಂಗ್ ಮಾಡಿ ಬೇಜಾರಾಗೇ ಆಗುತ್ತಲ್ವ, ಇನ್ನೇನು ಮಾಡೋದು, ಅವರು ಬಿಟ್ಬಿಡು ಅಂತ ಅಂದರು. ಕರೆಕ್ಟಾಗಿ ನನ್ನ ಅದೃಷ್ಟಕ್ಕೆ ಆ ಟೈಮ್ಗೆ BEL ಅಲ್ಲಿ ಅಪರೆಂಟಿಸ್ ಟ್ರೈನಿಗೆ ಎಕ್ಸಾಮ್ ಬರೆದಿದ್ದೆ. ಹೆಂಗೋ ಆಯಿತು, ಆಯಿತಾ. ಮೋಸ್ಟ್ಲಿ ಒಂದು 15 ದಿನ ಗ್ಯಾಪ್ ಇತ್ತು. ನಾನು ಇಲ್ಲಿ ಕೆಲಸ ಅವರು ಕಳಿಸೋದಕ್ಕೂ ಬಿಟ್ಟು ನನಗೆ ಈ ಅಪ್ರೆಂಟಿಸ್ ಟ್ರೈನೀಸ್ ಇದಾಗೋದಕ್ಕೂ ಶುರುವಾಗೋದಕ್ಕೂ ಒಂದು 15 ದಿನ ಗ್ಯಾಪ್ ಇತ್ತು ಅಷ್ಟೇ. ನನಗೆ ಪರ್ಫೆಕ್ಟ್ ಅನ್ನಿಸ್ಬಿಡು, ಅಟ್ಲೀಸ್ಟ್ ಹೋಗಲಿ ಏನೋ ಒಂದು ಇದೆಯಲ್ಲ ಅನ್ನೋ ಒಂದು ಇದು ಸಮಾಧಾನ. ಈ ಅಪ್ರೆಂಟಿಸ್ ಟ್ರೈನಿ ಅಂತಂದರೆ ಅವರು ಸ್ಯಾಲ್ರಿ ಅಂತ ಕೊಡ್ತಾ ಇರಲಿಲ್ಲ, ಸ್ಟೇ ಫಂಡ್ ಅಂತ 4,900 ರೂಪಾಯಿ ಕೊಡೋರು. ಯಾವಾಗ ಹೇಳಿ, 2015-16 ಇಸ್ವಿ, 2015-16 ಇಸ್ವಿನಲ್ಲಿ 4,900 ರೂಪಾಯಿ ಇಟ್ಕೊಂಡು ಬೆಂಗಳೂರಲ್ಲಿ ಜೀವನ ಮಾಡೋಕ್ಕಾಗುತ್ತಾ, ನೀವೇ ಯೋಚನೆ ಮಾಡಿ. ನಾನಿದ್ದಂಥ ಒಂದು ರೂಮು, ಟಾಯ್ಲೆಟು, ಕಿಚನು ಇರಲಿಲ್ಲ. ಹೊರಗಡೆ ಊಟಕ್ಕೆಲ್ಲೇ ನಾನು ಒಂದು ಪಕ್ಕದಲ್ಲಿ ಮೆಸ್ ಇತ್ತು, ಮೆಸ್ಸಿಗೆ ಹೋಗುವೆ. ಊಟಕ್ಕೇ ಒಂದು 2,000 ರೂಪಾಯಿ ಎಲ್ಲ ಆಗೋಗ್ತಿತ್ತು, 2,000-2,500 ರೂಪಾಯಿ ಆಗೋಗ್ತಿತ್ತು ಆಬ್ವಿಯಸ್ಲಿ. ಬಾಡಿಗೆ 3,500 ಇತ್ತು. ನಾನು ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಬ ವಿನಯ್ ಇದ್ದ. ನೀವು ಸ್ಟಾರ್ಟಿಂಗ್ ನಂದು ಟೆಕ್ನಿಕ್ ಕನ್ನಡದಲ್ಲಿ ಅವ್ನು ನೋಡಿರ್ತೀರ. ಇಬ್ಬರು ಶೇರ್ ಮಾಡ್ತಾಯಿದ್ರು. ಲಿಟ್ರಲಿ ಏನು ಉಳಿತಿರಲಿಲ್ಲ, ಏನು ಉಳಿತಾ ಇರಲಿಲ್ಲ. ಬಸ್ ಬರೋದು, ಇಲ್ಲಿ ಸಪ್ತಗಿರಿ ಸ್ಟಾಪ್ ಹತ್ರಕ್ಕೆ ಬಸ್ ಬರೋದು, ಯಾವುದು BELದು, ಬೆಳಗ್ಗೆ 7 ಗಂಟೆಗೆ ಹೊರಡ್ಬೇಕಿತ್ತು. 7 ಗಂಟೆ ಅನ್ಕೋತೀನಿ, ನೆನಪಿಲ್ಲ ನಂಗೆ ಕ್ಲಿಯರಾಗಿ. 7 ಗಂಟೆಗೆ ಹೋಗ್ಬೇಕು, ಆಯಿತಾ. ಎಲ್ಲರನ್ನೂ ಪಿಕಪ್ ಮಾಡ್ಕೊಂಬರೋದು, ಇಲ್ಲಿ ನಿಲ್ಲಿಸೋರು, ನಾವು ಹೋಗಿ ನಿಂತಿರಬೇಕು, ಕಾಯಲ್ಲ ಅವರು, ಹತ್ಕೋಬೇಕು, ಹೋಗಿ BEL ಹತ್ರ ಬಿಡೋರು.
ಈಗ ಕಡಿಮೆ ಜನ ಅಲ್ಲ ಟ್ರೈನಿಗಳು, ಅದ್ರಲ್ಲಿ ITI ಟ್ರೈನಿಗಳು ಇದ್ರು. ITI ಅವ್ರಿಗೆ ಜಾಸ್ತಿ ಸ್ಟೇ ಫಂಡ್ ಕೊಡೋರು, 10,000 ಏನೋ ಕೊಡೋರು ಆ ಟೈಮಲ್ಲಿ ಮೋಸ್ಟ್ಲಿ. ಎಂಜಿನಿಯರಿಂಗ್ ಅವ್ರಿಗೆ ಕಡಿಮೆ ಇತ್ತು. ಕ್ರೇಜಿ ಅಲ್ವಾ? ಅಲ್ಲಿ ಸೆಕ್ಯೂರಿಟಿ ಎಲ್ಲ ಹೆಂಗೆ ಅಂದರೆ ಫುಲ್ ಹೆವಿ ಸೆಕ್ಯೂರಿಟಿ. ಲಿಟ್ರಲಿ ಮೊಬೈಲ್ನ ನಾವು ತಗೊಂಡೋಂಗೆ ಇರಲಿಲ್ಲ ಒಳಗಡೆಗೆ, ಮೊಬೈಲ್ನ ಹೊರಗಡೆ ಇಟ್ಬಿಟ್ಟು ಹೋಗ್ಬೇಕು. ಶಿಸ್ತಾಗಿತ್ತು, ಸಕ್ಕತ್ತಾಗಿತ್ತು. ನನಗೆ ಒಳಗಡೆ ಆ್ಯಕ್ಚುಯಲ್ ಗೌರ್ಮೆಂಟ್ ಎಂಪ್ಲಾಯಿಗಳು ಯಾರು ಕೆಲಸ ಅಷ್ಟೊಂದು ಮಾಡ್ತಾ ಇರಲಿಲ್ಲ, ಕೆಲವೊಬ್ಬರು ಮಾಡೋರು, ಉಳಿದವರೆಲ್ಲ ಹೆವಿ ಟೈಮ್ ಪಾಸ್ ಮಾಡೋರು. ನನಗನ್ಸಿರೋ ಪ್ರಕಾರ ಈ ಟ್ರೈನಿಗಳು ಎಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಮೆಜಾರಿಟಿ ಆಫ್ ದ ವರ್ಕ್ ನಡೆದು ಬಿಡ್ತೀವಿ. ಅವರು ಎಲ್ಲ ಗೌರ್ಮೆಂಟ್ ಕೆಲಸಗಳು ಹಂಗೆ ಅಲ್ವಾ, ಅಲ್ಲೂ ಹಂಗೆ ಇತ್ತು. ಬಟ್ ನನಗೆ ತುಂಬ ಇಷ್ಟ ಆಗಿತ್ತು. ನಾನು ಲಿಟ್ರಲಿ ನಾನು ಮಾಡಬೇಕು ಅಂತೇನು ಇರಲಿಲ್ಲ ಅಲ್ಲಿ. ಅಂದರೆ ಟ್ರೈನಿ ಅಂತಂದರೆ ಕಲ್ತ್ಕೊಳ್ಳೋದಷ್ಟೇ. ಬಟ್ ನಾನು ಮಾಡಬೇಕು, ಬಟ್ ನಾನೇನೋ ಗೊತ್ತಿಲ್ಲ, ಫುಲ್ ಓವರಾಗಿ ಅಲ್ಲಿನ ಎಂಪ್ಲಾಯಿಗಿಂತ ಓವರಾಗಿ ನನ್ನದೇ ಏನೋ ಥರ ಮಾಡ್ತಿದ್ದೆ ಅಲ್ಲಿ ಕೆಲಸನ. ತಗೋ ಮೆಟೀರಿಯಲ್ನ ನಾನು SAP ಯೂಸ್ ಮಾಡ್ತಿದ್ದೆ, ಅದರಲ್ಲಿ ಸಾಫ್ಟ್ವೇರ್ನ PO ಮಾಡ್ತಿದ್ದೆ. PO ಪ್ಲ್ಯಾನಿಂಗ್ ಮಾಡುವೆ, PP ಮಾಡೆಲ್ ಯೂಸ್ ಮಾಡ್ತಾಯಿದ್ದೆ ನಾನು. PP01 ಅಂತ ಏನೋ ಬರುತ್ತಾ ಇದ್ದಾನೆ, ಮರೆತುಬಿಟ್ಟಿದ್ದೀನಿ ಈಗ. ಸೊ ಪ್ಲ್ಯಾನಿಂಗು ಲಿಟ್ರಲಿ ಒಂದು ಕಡೆಯಿಂದ ಯಾವ ಪ್ರೋಸೆಸ್ ಆಗಬೇಕು, ಒಂದು ಡಿಸೈನ್ ಬಂತು ಅಂದರೆ ಈ ಡಿಸೈನ್ಗೆ ಏನೇನು ಪ್ರೋಸೆಸ್ ಆಗಬೇಕು ಲಿಟ್ರಲಿ ನಾನೇ ಕಂಪ್ಲೀಟ್ ಪ್ಲ್ಯಾನ್ ಮಾಡಿ ಓಕೆ ಮೊದಲನೇ ಸ್ಟೆಪ್ಪೆಲ್ಲೂ ಕಟ್ಟಿಂಗು ಆಯಿತಾ, ಮೆಟೀರಿಯಲ್ಲು ಕಟ್ಟಿಂಗು, ಆ ಕಟ್ಟಿಂಗ್ ಔಟ್ ಕೊಡುವೆ ನಾನು. ತಗೊಳಪ್ಪ ನಿಂದು ವರ್ಕ್ ಆರ್ಡ್ರು ಅಂತ ಕೊಟ್ಬಿಟ್ಟು ಅವನನ್ನು ಮುಗಿಸ್ಕೊಟ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ಸು ಅದೇನು ಮೆಷಿನಿಂಗ್ ಆಗುತ್ತಾ ಏನಾಗುತ್ತೆ ಅಲ್ಲಿಗೆ ತೊಗೊಂಡೋಗಿ ಕೊಡೋದು. ಲಿಟ್ರಲಿ ಎಷ್ಟು ಬೇಗ ಇದನ್ನೆಲ್ಲ ನಾನು ಫಿನಿಷ್ ಮಾಡ್ತಾಯಿದ್ದೆ ಅಂದರೆ ಯಪ್ಪ, ನನಗೆ ಅದೊಂಥರ ಖುಷಿ ಇತ್ತು, ನನಗೇನೋ ಮಾಡ್ತಾಯಿದ್ದೀನಿ ಅಂತ. ಆದರೂ ಮಧ್ಯೆ ಅಲ್ಲಿ ಕೆಲವು ಜನ ಪರಿಚಯ ಆದರು. ಈ BL ಅಲ್ಲಿ ಬೆಳಗ್ಗೆ ಒಂದು 11 ಗಂಟೆ 10 ಗಂಟೆ 11 ಗಂಟೆ ಟೈಮಲ್ಲಿ ಬನ್ನು ಕಾಫಿ ಎಲ್ಲ ಬರುತ್ತೆ, ಅನ್ಲಿಮಿಟೆಡ್, ಎಷ್ಟು ಬೇಕಷ್ಟು ತಿನ್ಬೋದು. ಬ್ರೆಡ್ ಅಂತೂ ಸುರಿದಿರ್ತಾರೆ ಅಲ್ಲಿ ಆಯಿತಾ, ದಿನ ಬಿಸ್ಕೆಟು ಇರುತ್ತೆ ಒಂದೊಂದು ಸಲ. ಸೊ ಆ ಟೈಮಲ್ಲಿ ಒಂದು 1/4 ಗಂಟೆ ಹೋಗೋದು, ಎಲ್ಲ ಕುತ್ಕೊಂಡ್ಬಿಡೋರಲ್ಲಿ ಬಂದ್ಬಿಟ್ಟು ಆಯಿತಾ. ಅದಾದ್ಮೇಲೆ 12 ಗಂಟೆ ಊಟ ಬೆಂಕಿ ಇರ್ತಿತ್ತು. ಅದು ಕೂಡ ಒಂಥರ ಅನ್ಲಿಮಿಟೆಡ್ ಊಟ ಅಂತ ಅನ್ಬೋದು. ಚಪಾತಿ ಎಲ್ಲ ಯೂಶ್ವಲಿ ಕೊಡೋರು, ಎಷ್ಟು ಬೇಕಷ್ಟು ಅನ್ನ ಎಲ್ಲ ಇರೋದು. ಕ್ಯೂವಲ್ಲಿ ಹೋಗ್ಬೇಕಾಗಿತ್ತು ನಾವು, ಚೆನ್ನಾಗಿತ್ತು ಅದೂ ಒಂಥರ. 12 ಗಂಟೆ ಅನ್ಕೋತೀನಿ. 3 ಗಂಟೆಗೆಲ್ಲ ಮುಗಿದು ಬಿಡೋದು ನಂಗೆ ಅನ್ನಿಸ್ದಂಗೆ. 3 ಗಂಟೆ ಅಷ್ಟರೆಲ್ಲ ಮುಗಿದು ಬಿಡೋದು ಮನೆಗೆ. 3-4 ಗಂಟೆ ಅಷ್ಟರೆಲ್ಲ ಮನೆಗೆ ಬಂದುಬಿಡ್ತಿದ್ವು ಅಂತ ನನಗೆ ಮರ್ತೋಗಿದೆ ಟೈಮಿಂಗೆಲ್ಲ, ಆ ಥರ ಇತ್ತು. ಬಟ್ ಪ್ರಾಬ್ಲಮ್ ಎಲ್ಲಾಗಿದ್ದು ಗೊತ್ತಾ, ಅಲ್ಲಿ ಒಬ್ಬ ತಮಿಳವನಿದ್ದ ಆಯಿತಾ, ಪರಿಚಯ ಆಗಿದ್ದ. ಅವನೇನು ಮಾಡ್ದ, ಒಂದಿನ ನನಗೆ ಒಂದು ಕಾರ್ಡ್ ಕೊಟ್ಟ. ನಮಗೊಂದು ಕಾರ್ಡ್ ಕೊಟ್ಟಿರ್ತಾರೆ ಆಯಿತಾ, ID ಕಾರ್ಡೆಲ್ಲ ಇರುತ್ತೆ, ID ಕಾರ್ಡ್ ಕೊಟ್ಟಿದ್ದ. ನಾನು ಫೋಟೋ ಬೇಕಾದ್ರೆ ಹಾಕ್ತೀನಿ, ಆ ಟೈಮಿನ ಕೆಲವೊಂದು ಫೋಟೋಸ್ ನಾನು ಹೆಂಗಿದ್ದೆ ಅಂತ ಫೋಟೋ ಹಾಕ್ತೀನಿ. ನಾನು ಅಲ್ಲಿ ವರ್ಕ್ ಮಾಡ್ತಿರೋದು ಅಂದರೆ ಅಲ್ಲಿ ಎಂಪ್ಲಾಯಿಗಳಿಗೆಲ್ಲ ಫೋನ್ ತಗೊಂಡು ಇದಿತ್ತು, ಆ ಊರ ಫೋನಲ್ಲಿ ತೆಗೆದಿರೋ ಕೆಲವೊಂದು ಫೋಟೋಸ್ ಬೇಕಾದ್ರೆ ನಾನು ಹಾಕ್ತೀನಿ ಆಯಿತಾ. ಸೊ ಒಂದಿನ ನನಗೆ ಅವ್ನು ಕಾರ್ಡ್ ಕೊಟ್ಟ, ಸ್ವಲ್ಪ ಸ್ವೈಪ್ ಮಾಡಿಬಿಡು, ಈ 5,000 ರೂಪಾಯಿ ಸಂಬಳಕ್ಕೆ ಅವ್ನು ಕಾರ್ಡ್ ಕೊಡೋ ಲೆವೆಲ್ಲ ಏನು ನನಗೆ ಆ ಟೈಮಲ್ಲಿ ಏನಕ್ಕೆ ಅದೆಲ್ಲ ಮಾಡಿದೆ ಅಂತಂದರೆ ನನಗೆ ಗೊತ್ತಿಲ್ಲ. ಆಯ್ತು ಬಿಡಪ್ಪ ನಾನು ಕೊಡು ಅಂತ ಅಂದ. ಕೊಟ್ಟೆ ನಾನು. ಈ BL ಹೆಂಗೆ ಅಂತ ಅಂದರೆ ಬ್ಯಾರಿಕೇಡ್ ಇದೆ ಆಯಿತಾ, ಬ್ಯಾರಿಕೇಡಲ್ಲಿ ಒಂದು ಸಲ ಸ್ವೈಪ್ ಮಾಡಬೇಕು. ಈಗ ಮೆಟ್ರೋನಲ್ಲಿ ಸ್ವೈಪ್ ಮಾಡಿದ ತಕ್ಷಣ ಗೇಟ್ ಓಪನ್ ಆಗಿ ನೀವು ಒಳಗೆ ಹೋಗ್ತೀರ ಗೊತ್ತಾ, ಕಾಯಿನೆಲ್ಲ ಕಾಯಿನ್ ಇದು ಮಾಡಿದ್ರೆ ಆ ಥರ ಅಲ್ಲೂ ಇತ್ತು. ನಾವು ಕಾರ್ಡ್ನ ಸ್ವೈಪ್ ಮಾಡಿದ್ರೆ ಬ್ಯಾರಿಕೇಡ್ ಓಪನ್ ಆಗ್ತಿತ್ತು, ಆಮೇಲೆ ಒಳಗೆ ಹೋಗ್ಬೇಕಿತ್ತು. ಸೊ ಅವನದೇನಾಯಿತು, ಆಬ್ವಿಯಸ್ಲಿ ಅವನು ಬಂದಿಲ್ಲ, ನಾನು ಕಾರ್ಡ್ ತೊಗೊಂಡಿದ್ದೀನಿ. ಅವನದೇನಾಗಿದೆ, ಬ್ಯಾರಿಕೇಡ್ ಟ್ಯಾಪ್ ಆಗಿರಲ್ಲ. ಒಳಗೆ ಬಂದಿದ್ದೀವಿ ಆಯಿತಾ, ಒಳಗೆ ಬಂದು ಅವ್ನು ಕೊಟ್ಟಿದ್ದೀನಿ ನಾನು. ಅವನು ನನಗೆ ಕೊಟ್ಟಿದ್ದಾನೆ ಅವನು ಕಾರ್ಡ್ನ. ನಾನೇನು ಮಾಡಿದೆ, ಒಂದು ಬೆಳಗ್ಗೆ ಒಂದು ಸ್ವೈಪ್ ಮಾಡಿದೆ, ಸಂಜೆ ಒಂದು ಸ್ವೈಪ್ ಮಾಡಿದೆ ಆಯಿತಾ. ಅಲ್ಲಿದ್ದಂಥ ಕೆಲವು ಜನ ಅದೇನು ಹೊಟ್ಟೆ ಉರಿನೋ ಅಂತ ಗೊತ್ತಿಲ್ಲ. ನಾನು ಮಾಡಿದ್ದು ಸರಿಯಲ್ಲ, ತಪ್ಪು ಆಯಿತಾ, ನಾನು ಮಾಡಿದ್ದು 100% ತಪ್ಪು. ಅಲ್ಲಿ ಕೆಲವು ಜನ ತಡ್ಕೊಳಕ್ಕಾಗ್ದಿದ್ದವ್ರು ಇದ್ರು. ಅದು ನಾನು ಏನು ಅಂಥದ್ದು ಮಾಡಿದ್ದೆ ಅಂತ ನಂಗೆ ಗೊತ್ತಿಲ್ಲ ಆಯಿತಾ. ಎಲ್ಲ ಕಡೆ ಇರ್ತಾರೆ ಜನ, ಎಲ್ಲ ಹುಡ್ಕೋರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ, ಬಿಟ್ಟಾಕಿ ಆಯಿತಾ. ಅಂದರೆ ನಾವು ಅಲ್ಲಿ ಒಂದು ಸಿಸ್ಟಮ್ ಹೆಂಗೆ ಅಂದರೆ ಇಂಟರ್ನಲ್ ಇದಿತ್ತು, ಇಂಟ್ರಾನೆಟ್ ಅಂತ ಕರೀತಾರೆ ಆಯಿತಾ. ಸೊ ಆ ಇಂಟರ್ನೆಟ್ಟಲ್ಲಿ ಯಾರ್ಯಾರು ಯಾವ ಟೈಮಲ್ಲಿ ಸ್ವೈಪ್ ಮಾಡಿದರೆ ಪ್ರತಿಯೊಂದು ಯಾರು ಬೇಕಾದ್ರೆ ನೋಡ್ಬೋದು. ಸೊ ಅಲ್ಲಿದ್ದವರು ಹೆಂಗೋ ತಿಳ್ಕೊಂಬಿಟ್ಟು ಆ ಇಂಟ್ರಾಡೇ ಇದನ್ನು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಾನು ಸ್ವೈಪ್ ಮಾಡಿದ್ದೆ, ಅವನು ಮುಗಿದೋಯ್ತು ಆ ದಿನ ಆಯಿತಾ. ನೆಕ್ಸ್ಟ್ ಡೇ ಬರ್ತೀವಿ, ಅವನು ಆ ದಿನ ಬಂದಿದ್ದ, ತಮಿಳವನು ಬಂದಿದ್ದ, ಅದ್ರ ಹಿಂದಿನ ದಿನ ನಾನು ಸ್ವೈಪ್ ಮಾಡಿದ್ದೆ. ನಾನು ಬರೋ ಅಷ್ಟರಲ್ಲಿ ಬೆಳಗ್ಗೆ ಇವರು ಪ್ರಿಂಟ್ ತಗೊಂಬಿಟ್ಟು, ಯಾವುದೂ ಆ ಸ್ವೈಪ್ ಆಗಿರೋದು ಪ್ರಿಂಟ್, ಅಲ್ಲಿ ಬ್ಯಾರಿಕೇಡಲ್ಲಿ ಸ್ವೈಪ್ ಆಗಿಲ್ಲ,
ಬಟ್ ಒಳಗಡೆ ಆ ಡಿಪಾರ್ಟ್ಮೆಂಟ್ ಒಳಗಡೆ ಸ್ವೈಪ್ ಆಗಿದೆ. ಅದನ್ನು ತಗೊಂಬಿಟ್ಟು ಪ್ರಿಂಟ್ ತೆಗೆದು ಕೊಟ್ಟರು. ಯಾರಿಗೆ? ನಮ್ಮ ಡಿಪಾರ್ಟ್ಮೆಂಟಲ್ಲಿರೋ ಏನೋ ಅಂತಾರೆ ಏನೋ ಮ್ಯಾನೇಜರ್, ಪಿಟಿ ಮ್ಯಾನೇಜರೋ ಯಾರೋ ಇದ್ದರು ಆಗ, ಅವರಿಗೆ ಕೊಟ್ಟರು. ಕರೆದ್ರು ನನ್ನ. ಡೈರೆಕ್ಟಾಗಿ ಅವ್ರೇನು ಮಾತಾಡಲಿಲ್ಲ, ಡೈರೆಕ್ಟಾಗಿ HR ಹತ್ರ ಕಳಿಸಿದ್ರು. ಡೈರೆಕ್ಟಾಗಿ ನನಗೆ ಒಂದು ಕಡೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಫುಲ್ ಹಾರ್ಟ್ ಬೀಟ್ ಜಾಸ್ತಿ. ಆ ತಮಿಳ್ ಅವ್ನು ಬುದುಬ ಅಂತ ಓಡೋಗ್ಬಿಟ್ಟವನೇ. BL ಒಳಗೆ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಗಳಿದ್ದಾವೆ ಆಯಿತಾ, ಮಲ್ಟಿಪಲ್ ಡಿಪಾರ್ಟ್ಮೆಂಟ್ ಇರ್ತವೆ. ಅವನು ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ನಮ್ಮ ಇದರೊಳಗೆ ನಂದು ಯಾವ ಡಿಪಾರ್ಟ್ಮೆಂಟ್ ಅಂತ ಮರ್ತೋಗಿದೆ ನನಗೆ. ಒಟ್ಟಿಗೆ ಡಿಸೈನ್ ಅಂತ ಏನೋ ಬರೋದು ಆಯಿತಾ, ಮೆಷಿನ್ ವರ್ಕ್ಸ ಮೆಷಿನಿಂಗ್ ಅಂತಲೇ ಏನೋ ಬರುತ್ತೆ ಆಯಿತಾ. ಅವನು ಯಾವುದೋ ಬೇರೆ ಡಿಪಾರ್ಟ್ಮೆಂಟ್ ಔದ್ಕೊಂಬಿಟ್ಟವನೆ ಆಯಿತಾ. ಬಂದೇ ಇಲ್ಲ ಅವನು. ನಾನು ನೋಡ್ರಿ ಇಲ್ಲಿದ್ದೀನಿ. ಕಳಿಸಿದ್ರು ಅವನು ಹೆಂಗೋ ಬಂದ. ಆಮೇಲೆ ಹೆಂಗೋ ಹುಡ್ಕೊಂಬಂದರು ನನ್ನನ್ನು. ಅದು HR ಹತ್ರ ಕಳಿಸಿದ್ರು. HR ನಂದು ID ಕಾರ್ಡನ್ನು ಇಸ್ಕೊಂಡ್ರು. ಅಲ್ಲೇ ಇಸ್ಕೊಂಬಿಟ್ರು. ಆಮೇಲೆ ಗೊತ್ತಾಯಿತು ಅವ್ರು ಹೋಗಿ ಎಲ್ಲ ಫುಲ್ಲು ಎಲ್ಲದನ್ನು ತೆಗೆಸ್ಬಿಟ್ಟು ನೋಡಿದಾಗ ಗೊತ್ತಾಯಿತು ಅವ್ರಿಗೆ ನಾನು ಅವನದನ್ನು ತಗೊಂಡು ಸ್ವೈಪ್ ಮಾಡಿದ್ದೀನಿ ಅಂತ ಗೊತ್ತಾಯಿತು. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಅವನಿಗೇನೋ ಪನಿಷ್ಮೆಂಟ್ ಕೊಡ್ಬೋದು, ನನಗೇನೋ ಕೊಡದೇ ಇರ್ಬೋದು ಅಂತ ನಾನು ಅಂದ್ಕೊಂಡೆ. ಬಟ್ ಹಂಗಾಗಲಿಲ್ಲ. ಸೊ ಅವ್ರೇನಂದರು, HR ಹೆಡ್ ಒಬ್ಬರಿದ್ದಾರೆ, ನೀವು ಹೊರಡಿ, ನೀವು ಗೇಟಿಂದ ಹೊರಗಡೆಗೆ HR ಹೆಡ್ ಇದ್ದಾರೆ, ಅವ್ರನ್ನ ಮೀಟ್ ಮಾಡಿ ಅವರು ID ಕಾರ್ಡ್ ಕೊಟ್ಟರೆ ನಿಮ್ಮನ್ನು ಅವ್ರು ಅಲೋ ಮಾಡಿದ್ರೆ ಬನ್ನಿ, ಇಲ್ಲ ಅಂದರೆ ಇಲ್ಲ ಅಂದ್ಬಿಟ್ಟು ಕಳಿಸಿದ್ರು. ನಾನು ಬಸ್ ಬರೋದೆಲ್ಲ ಬಸ್ಸಲ್ಲಿ ಯಾರಿಗೂ ಹೇಳಿಲ್ಲ ಈ ಥರ ಆಗಿದೆ ಅಂದ್ಬಿಟ್ಟು ಆಯಿತಾ. ಬಸ್ಸಲ್ಲಿರೋರೆಲ್ಲ ಪರಿಚಯ ಆಗಿದ್ದರು. ನನಗೆ ಒಂಥರ ನಾಚಿಕೆ, ಒಂಥರ ಹೇಳ್ಕೊಳ್ಳೋದಕ್ಕೆ ಈ ಥರ ಕೆಲಸ ಮಾಡಿಸಿ ಹಾಕ್ಕೊಂಡಿದ್ದೀನಿ ಅನ್ನೋದಕ್ಕೆ ಆಯಿತಾ. ಬರ್ತೀನಿ ಒಂದಿನ, ಹೊರಗಡೆ ನಿಂತ್ಕೋತೀನಿ, ಬೆಳಗ್ಗೆಯಿಂದ ಸಂಜೆ ತನಕ ಕಾಯ್ತೀನಿ, ಸಿಗಲ್ಲ ಅವರು. ಹೋಗ್ತೀನಿ ವಾಪಸ್, ಬೆಳಗ್ಗೆ ಸಂಜೆ ತನಕ ಸಿಗಲ್ಲ. ಆಮೇಲೆ ಗೇಟಿಂದ ಹೊರಗಡೆ ಒಂದು ಆಫೀಸ್ ಇದೆ, HR ಆಫೀಸ್ ಆಯಿತಾ. ಬೆಲ್ ಸರ್ಕಲಲ್ಲಿ ಅಲ್ಲಿಂದ ಒಳಗೆ ಹೋದರೆ ಅಲ್ಲಿ ರೈಟ್ ಸೈಡಲ್ಲಿದೆ ಆಯಿತಾ. ಅಲ್ಲೋದೆ. ಅವ್ರು ಕ್ಲಿಯರಾಗಿ ಹೇಳಿದ್ರು, ನಾನು ಎಕ್ಸ್ಪೀರಿಯನ್ಸ್ ಲೆಟ್ರ್ ಕೊಡಿ ಅಂದರೆ. ಮಕ್ಕ ಕೊಡ್ತಾರೆ ಎಕ್ಸ್ಪೀರಿಯನ್ಸ್ ಲೆಟ್ರ್, ಹಿಂಗೆ ಮಾಡಿಬಿಟ್ಟು ಸಿಗಾಕೊಂಡ್ರೆ. ಕೊಡಲಿಲ್ಲ. ಏನು ಮಾಡ್ತೀರಾ ಆ ಟೈಮಲ್ಲಿ? ನನಗೆ ಬೇರೆ ಆಪ್ಷನ್ ಇಲ್ಲ. ನನಗೆ ನಮ್ಮ ಮನೆಗೆ ಹೇಳಿದ್ರೆ ಮೆಟ್ಟೆಲ್ಲ ಹೊಡಿತಿದ್ರು 100%. ಆಬ್ವಿಯಸ್ಲಿ ಗುರು, ಹಿಂಗೆ ಆಗ್ಬಿಟ್ರೆ ನನಗೆ ಏನಕ್ಕೆ ತಾನೆ ಅವ್ನು ಸ್ವೈಪ್ ಮಾಡೋಕೆ ಇಸ್ಕೊಂಡು ಗೊತ್ತಿಲ್ಲ. ಅದು ಏನಪ್ಪ ಬೇರೆಯವರಿಗೆ ಹೆಲ್ಪ್ ಮಾಡೋಣ ಅಂತ ಹೋಗಿ ಅದು ಈ ಥರ ಆಗತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಈ ಥರ ಜನಗಳಿರ್ತಾರೆ ಅಲ್ಲಿ ಅಂತ ಗೊತ್ತಿರಲಿಲ್ಲ. ನಾವು ಅನ್ಕೋತೀವಿ ನಮ್ಮ ಸುತ್ತಮುತ್ತ ಇರೋಲ್ಲ ಒಳ್ಳೆಯವರು, ಕಾಯ್ತಾ ಇರ್ತಾರೆ, ಹಿಡ್ಕೊಂಡು ಎಳೆಯೋದಕ್ಕೆ ಕಾಯ್ತಾ ಇರ್ತಾರೆ. ನಮಗೆ ಗೊತ್ತಾಗಿರಲ್ಲ ಇವರೇ ಮಾಡೋರೆ ಅಂತ. ಫ್ರೆಂಡು ಕಣಪ್ಪ, ನನ್ನ ದೋಸ್ತ್ ಅಂತಿರ್ತೀವಿ, ಅವನೇ ಇಟ್ಟಿರ್ತಾನೆ ಎಷ್ಟೋ ಸಲ, ಗೊತ್ತೇ ಆಗಿರಲ್ಲ. ಎಂತೆಂಥ ಜನ ಇರ್ತಾರೆ ನೋಡಿ. ಸೊ ಇನ್ನೇನು ಮಾಡ್ತೀರಾ? ನಾನು ನಮ್ಮ ಮನೆಗೆ ಹೇಳೇ ಅಂದ್ಕೊಳ್ಳಿ, ಹೇಳೇ ಇಲ್ಲ, ಇಲ್ಲಿವರೆಗೂ ಹೇಳಿರಲಿಲ್ಲ. ಮೊನ್ನೆ ಯಾವುದೋ ಪಾಡ್ಕಾಸ್ಟಲ್ಲಿ ಇದನ್ನು ಹೇಳಿದೆ, ಆಗಲೇ ಅವ್ರಿಗೆ ಮೋಸ್ಟ್ಲಿ ಗೊತ್ತಾಗಿರಬೇಕು. ಅಲ್ಲಿವರೆಗೂ ಹೇಳಿದೆ ನಾನು. ಮಧ್ಯಾಹ್ನ ನೋಡಿ ಅಲ್ಲಿ ಕೆಲಸ ಹೋಯ್ತಾ, ಅದು ಇಂಟರ್ನ್ಶಿಪ್ಪು, ಅದು ಒಗ್ಯಾಕು ಅಂತ. ಬರ್ತೀನಿ ಮನೆಗೆ, ಯಾರಿಗೂ ಏನು ಹೇಳೋಲ್ಲ ನಾನು. ಇವನ್ ನನ್ನ ರೂಮ್ಮೇಟ್ಗೆ ಹೋದ ನಾನು ಹೇಳಿರಲಿಲ್ಲ, ವಿನಯ್ಗೂ ನಾನು ಅದನ್ನು ಹೇಳಿರಲಿಲ್ಲ. ಯಾವ ಮುಖ ಇಟ್ಕೊಂಡು ಹೇಳ್ತೀರ ಹಿಂಗಾಯ್ತು ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ನಾನು ಆ ಟೈಮಲ್ಲಿ ಕೆಲಸ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಒಂದು ತಿಂಗಳು ಗ್ಯಾಪು ಮಧ್ಯದಲ್ಲಿ ಆಯಿತಾ. ನನಗೆ ಎಷ್ಟು ಮನಸ್ಸಿಗೆ ಆ ಟೈಮ್ ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ, ಏನು ಇಲ್ಲದೆ ಮನೇಲಿ ಕೂರೋದು ಆ ಟೈಮಲ್ಲಿ. ಎಂಜಿನಿಯರಿಂಗ್ ಆಗಿ ಹತ್ರ 1.5-2 ವರ್ಷ ಆಗಿದೆ ಅದು. ಮನೇಲಿ ಕೂರೋ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ, ವರ್ಸ್ಟ್ ಎಕ್ಸ್ಪೀರಿಯನ್ಸು. ಏನೂ ಇಲ್ಲದೆ ಎಷ್ಟು ಬೇಜಾರಾಗ್ತಿತ್ತು ಅಂತ ಅಂದರೆ, ನಿದ್ದೆನೇ ಬರ್ತಿರಲಿಲ್ಲ. ಒಂಥರ ಹಾರ್ಟ್ ಒಂಥರ ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ ನಾನು, ಏನೋ ಒಂಥರ ನೋವು ಮನಸ್ಸಲ್ಲಿ. ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ನಂಗೆ ಗೊತ್ತಾಯ್ತಲ್ಲ. ಆ ಒಂದು ಪೇಯ್ನ ಯಾವಾಗಲೂ ಮನ್ಸಲ್ಲಿ ಅದೇ ಒಂಚೂರು ಏನೋ ಮೈಂಡ್ ಡೈವರ್ಟ್ ಮಾಡ್ಕೊಂಡು ಸಡನ್ನಾಗಿ ಅದು ನೆನಪಾಗ್ಬಿಡ್ತೀವಿ. ಏನು ಕೆಲಸ ಇಲ್ಲ, ದುಡ್ಡಿಲ್ಲ, ಫುಲ್ ಒಂಥರ ಉರಿ ಅದು ಫಿಸಿಕಲ್ ಪೇಯ್ನ್ ಅಲ್ಲ, ನೋವಾಗ್ತಿರಲ್ಲ ಅದು. ಬಟ್ ಏನೋ ಒಂಥರ ಹಾರ್ಟಲ್ಲಿ ಒಂಥರ ಅದೇ ಯೋಚನೆ ಆಗೋ ಥರ, ಅದೇ ಏನೋ ಒಂಥರ ಭಯ ಫೀಲು. ಫುಲ್ ಒಂಥರ ಅದು ಗೊತ್ತಿಲ್ಲ ನಿಮಗೂ, ಕೆಲವು ಜನಕ್ಕೆ ಅದು ಎಕ್ಸ್ಪೀರಿಯನ್ಸ್. ಫುಲ್ ಭಯ ಫೀಲು. ಏನು ಮಾಡೋದು ಗೊತ್ತಿಲ್ಲ. ಎಷ್ಟೋ ಜನರಿಗೆ ಕೇಳಿದೆ ನಾನು, ನನ್ನ ರೆಸ್ಯೂಮ್ ಕಳಿಸ್ದೆ, ಏನು ಉಪಯೋಗ. ನಾನು ಸ್ಯಾಪ್ ತಿಳ್ಕೊಂಬಿಟ್ಟಿದ್ದೆ, PP ಗೊತ್ತಿತ್ತು ನನಗೆ, ಸ್ಯಾಪಲ್ಲಿ ಸಿಗುತ್ತಾ ಅಂತ ಮಲ್ಟಿಪಲ್ ಜನ ಕಳಿಸ್ದೆ. ಒಂದು ವಿಷಯ ಅರ್ಥ ಆಯ್ತು ನನಗೆ, ನಿನಗೆ ಕೆಲಸ ಮಾಡ್ಬಿಡು, ಎಂಜಿನಿಯರಿಂಗ್ನ ಕೆಲಸ ರೆಸ್ಯೂಮ್ ಕಳಿಸ್ಬಿಡು,
ಕೆಲಸ ಯಾವನೂ ಕೊಡ್ಸಲ್ಲ ಕೆಲಸನ, ಆಯಿತಾ. ಅದು ನನಗೆ ಅರ್ಥ ಆಯಿತು. ರೆಸ್ಯೂಮ್ ಇಸ್ಕೋಬೋದು, ರೆಸ್ಯೂಮ್ ಕಳಿಸೋ ಅನ್ಬೋದು, ಅವ್ರು ಅದಕ್ಕೆ ಎಫರ್ಟ್ ಹಾಕಲ್ಲ, ಯಾರೂ ಎಫರ್ಟ್ ಹಾಕಲ್ಲ. ನಿಮ್ಮ ಕೆಲಸ ನೀವೇ ಹುಡ್ಕೋಬೇಕು, ಆಯಿತಾ. ಯಾರು ಹೆಲ್ಪ್ ಮಾಡಲ್ಲ ನಿಮಗೆ 100%. ನೋಡಿ ನಿಜ ಅಂತೆ. ಸೊ ಹಂಗೆ ಲಿಟ್ರಲಿ ನಾನು ಮೋಟಿವೇಶನ್ ಆಗೋಣ ಅಂದ್ಬಿಟ್ಟು ಏನೇನೋ ಬರೀ ಯೂಟ್ಯೂಬ್ ಹಾಕೊಳ್ಳೋದು, ವೀಡಿಯೋ ನೋಡೋದು, ಫುಲ್ ಮೋಟಿವೇಶನ್, ಮೈಂಡ್ ಡೈವರ್ಟ್ ಮಾಡೋಣ ಒಂಥರ. ಹೆಂಗೆ ಅಂದರೆ ನನಗೆ ಮೋಸ್ಟ್ಲಿ ಆ ಟೈಮಲ್ಲೇ ಆ್ಯಂಗ್ಸೈಟಿ ಶುರುವಾಯಿತು ಅನ್ಸುತ್ತೆ. ನನಗೆ ಫುಲ್ ಆ್ಯಂಗ್ಷಿಯಸ್ ಆಗೋಗ್ಬಿಡುವೆ ನಾನು. ಇದ್ದೇನೆ ಬರ್ತಾಯಿರಲಿಲ್ಲ, ಹೆದರಿಕೆ, ಭಯಕ್ಕೆ. ಯಪ್ಪ ವರ್ಸ್ಟ್ ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ನನಗೆ ನಾನು 2 ರೆಸ್ಯೂಮ್ ಪ್ರಿಪೇರ್ ಮಾಡಿದೆ. ಒಂದು ನನ್ನ ಮೆಕ್ಯಾನಿಕಲ್ ಫೀಲ್ಡಿಗೆ, ಆಮೇಲೆ ಇನ್ನೊಂದು ಈ ಸ್ಟೋರಿಯೆಲ್ಲ ಹೇಳಿದ್ದೀನಿ ನಾನು. ಆಮೇಲೆ ಇನ್ನೊಂದು ನಾನು ಎಡಿಟರ್ ಆಗಿ ಒಂದು ಇಂಟರ್ವ್ಯೂ ಕೊಡ್ತೀನಿ, ಅವ್ರು ರೆಸ್ಯೂಮ್ ಪ್ರಿಪೇರ್ ಮಾಡುವಂತಾರೆ, ಅದಕ್ಕೆ ಇನ್ನೊಂದು ಸಪ್ರೇಟ್ ರೆಸ್ಯೂಮ್ ಮಾಡ್ತೀನಿ. ಅಂದರೆ ಈ ಎಡಿಟರಿಗೋಸ್ಕರ ಒಂದು ಸಪ್ರೇಟ್ ರೆಸ್ಯೂಮ್ ಪ್ರಿಪೇರ್ ಮಾಡ್ತೀನಿ ಎಡಿಟಿಂಗ್ ಫೀಲ್ಡಿಗೆ. ಸೊ ಅದಾದಮೇಲೆ ಒಂದಿನ ಇಟ್ಕೊಂಡು ಇರೋವರ ಎಲ್ಲ ಕಂಪ್ನಿಗೂ ಆನ್ಲೈನಲ್ಲಿ TV9, ಪಬ್ಲಿಕ್ TV, ನಿಮಗೆ ಗೊತ್ತಾ, ನಾನು ಪಬ್ಲಿಕ್ TV ಇದಕ್ಕೆ ಹೋಗಿದ್ದೀನಿ. ಪಬ್ಲಿಕ್ TV ಚಾನಲ್ ಯಶವಂತಪುರ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಹೋಗಿ ರೆಸ್ಯೂಮ್ ಕೊಟ್ಬಂದಿದ್ದೀನಿ, ವಾಚ್ಮನ್ ಇಸ್ಕೊಂಡು ಕಳಿಸಿದ್ರು, ಆಯಿತಾ. ಅದೂ ಆಗಿದೆ. ಆಮೇಲೆ ಎಲ್ರಿಗೂ ರೆಸ್ಯೂಮ್ ಪ್ರಿಪೇರ್ ಮಾಡಿದ್ನಲ್ವಾ, ಪ್ರತಿಯೊಬ್ಬರಿಗೂ ಆನ್ಲೈನ್ ಮೀಡಿಯಾ ಯಾವ ಸಿಕ್ತು ಎಲ್ಲದಕ್ಕೂ ಕಳಿಸ್ದೆ. ನೀವು ನಂಬಲ್ಲ, ಲಿಟ್ರಲಿ ವಿತಿನ್ 24 hours ನಂಗೆ ರೆಸ್ಪಾನ್ಸ್ ಬಂತು ಒಂದು ಇಂಟರ್ವ್ಯೂಗೆ. ಇಂಟರ್ವ್ಯೂ ಅಟೆಂಡ್ ಮಾಡಿದೆ, ಆಯಿತು. ಒನ್ ಇಂಡಿಯಾ ಅಂತ ಕಂಪ್ನಿ, ಆಯಿತಾ. ಅಲ್ಲಿ ಎಡಿಟರ್ ಆಗಿ ಜಾಯ್ನ್ ಆದೆ. ಎಡಿಟರಿಂದ ಆಮೇಲೆ ವಾಯ್ಸ್ ಓವರ್ ಆರ್ಟಿಸ್ಟು, ವೀಡಿಯೋ ಪ್ರೊಡ್ಯೂಸರು. ಸೊ ಅಲ್ಲೊಂದು 25,000 ಸಂಬಳ ಸಿಗ್ತಿತ್ತು, ಬಿಡ್ಬೇಕಾದ್ರೆ ಒಂದು 28 ಸಿಗ್ತಿತ್ತು ನಂಗೆ ಅನ್ನಿಸ್ದಂಗೆ. ಸೊ ಹಿಂಗಿತ್ತು ನನಗಿದು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್. ಆ 1 ತಿಂಗಳ ಗ್ಯಾಪಲ್ಲಿ ನನಗೆ ಆ ಕೆಲಸ ಇಲ್ಲದಿರೋದು ನನಗೊಂಥರ ಶೇಮ್ನೆಸ್. ನಾನು ಮಾಡೋ ತಪ್ಪೋದು 100% ತಪ್ಪು ನಾನು ಮಾಡಿದ್ದಲ್ಲಿ BL ಅಲ್ಲಿ, ಆಯಿತಾ. ಬೇರೆಯವ್ರದ್ದು ಹಿಡ್ಕೊಂಡು ಸ್ವೈಪ್ ಮಾಡಿದ್ದು, ಏನೋ ಸಹಾಯ ಅಲ್ಲ ಅದು, ಸಹಾಯನೇ, ಬಟ್ ಅದು ಒಳ್ಳೆ ಥರ ಸಹಾಯ ಆಗಿರಲಿಲ್ಲ, ನಾನು ತಪ್ಪೋದು. ಬಟ್ ಅದು ನನಗೆ ಒಳ್ಳೆ ಪಾಠ ಕಲಿಸ್ತು. ಅದು ಮೋಸ್ಟ್ಲಿ ನನ್ನ ಲೈಫಿನ ಟರ್ನಿಂಗ್ ಪಾಯಿಂಟು ಆಯಿತು ಅನಿಸುತ್ತೆ ನಂಗೆ ಅನ್ನಿಸ್ದಂಗೆ. ನಾನು ಆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ದಿದ್ರೆ ನಾನು ಇಲ್ಲಿರೋದಕ್ಕೆ 100% ಆಗ್ತಾಯಿರಲಿಲ್ಲ. ಯಾಕೆಂದರೆ ನನ್ನನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತೋದನ್ನು, ಆ ಫೀಲ್ಡನ್ನು. ಅದೇ ನನ್ನ ಕೊನೆ ಮೆಕ್ಯಾನಿಕಲ್ ಫೀಲ್ಡ್ ವರ್ಕು. ಅದಾದಮೇಲೆ ನನ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೆಲಸ ಮಾಡೇ ಇಲ್ಲ, ಅದೇ ಕೊನೆ. ಮೋಸ್ಟ್ಲಿ ಕಂಟಿನ್ಯೂ ಆಗಿಬಿಟ್ಟಿದ್ರೆ ಅದನ್ನು ಇಟ್ಕೊಂಡು ನಾನು ಬೇರೆ ಕಡೆ ಜಾಬ್ ಹುಡುಕ್ತಾ ಇದ್ನೇನೋ. ಮೋಸ್ಟ್ಲಿ ಈ ಫೀಲ್ಡಿಗೆ ಬರೋದಕ್ಕೆ ಆಗ್ತಿರಲಿಲ್ಲ, ಈ ಎಡಿಟಿಂಗ್ ಫೀಲ್ಡಿಗೆ ಬರೋಕ್ಕೆ ಆಗ್ತಿರ್ಲಿಲ್ವೇನೋ. ನನಗೆ ಆ 1 ತಿಂಗಳು ಗ್ಯಾಪ್ ಇದೆ ಅಲ್ವಾ, ನನ್ನ ಲೈಫಿನ ಟರ್ನಿಂಗ್ ಪಾಯಿಂಟ್ ಅದು. ಹೌದು, ನನ್ನ ಲೈಫ್ದು ಬ್ಯಾಡ್ ಎಕ್ಸ್ಪೀರಿಯೆನ್ಸು ಅದು ನನ್ನನ್ನು ಇದು ಮಾಡೋ ಥರ ಮಾಡ್ತು. ಈಗ ನೋಡಿ, ಈಗ ನಾನು ಅದನ್ನು ನನ್ನದೇ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಇತ್ತು, ಅದನ್ನೇ ಫುಲ್ ಟೈಮ್ ಮಾಡಿದೆ ನಾನು, ಅದನ್ನೇ ಕಂಟಿನ್ಯೂ ಮಾಡಿದೆ. ಮೋಸ್ಟ್ಲಿ ನಾನು ಅದು ಮೋಸ್ಟ್ಲಿ BL ಹಂಗೆ ಆಗಿಲ್ಲ ಅಂದಿದ್ರೆ ಇದೆಲ್ಲ ಆಗ್ತಾಯಿರ್ಲಿಲ್ವನು, ಆಯಿತಾ. ಕ್ರೇಜಿ ಮಾತ್ರ, ಯಪ್ಪ ವರ್ಸ್ಟ್ ಎಕ್ಸ್ಪೀರಿಯೆನ್ಸು, ಯಪ್ಪ ದೇವ್ರೆ. ನಾನು ಆ ಫೀಲಿಂಗ್ ನನಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡಲಿ ಅಂತ ಗೊತ್ತಿಲ್ಲ, ಆಯಿತಾ. ನನಗೆ ಆಗ್ತಿದ್ದಂಥ ಆ ನೋವನ್ನು ಹೆಂಗೆ ಹೇಳ್ಕೊಳ್ಳಿ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಮನೆ ಯಾರೂ ಹೇಳಿಲ್ಲ, ನಮ್ಮ ಮನೆಗೆ ಹೇಳಿಲ್ಲ, ಲಿಟ್ರಲಿ ಯಾವುದೇ ಒಬ್ಬ ವ್ಯಕ್ತಿಗೂ ಹೇಳಿಲ್ಲ. ಆಮೇಲೆ ನಮ್ಮ ಬಸ್ನಲ್ಲಿರೋರಿಗೆಲ್ಲ ಗೊತ್ತಾಯಿತು. ನನಗೆ ಒಂಥರ ನಾಚಿಕೆ ಆದಂಗೆ ಆಗೋದು, ಒಂಥರ ಅವ್ರು ಕೇಳಿದ್ರೆ ನನಗೆ ನಾಚಿಕೆ ಆಗೋದು ಒಂಥರ. ಯಪ್ಪ ಹೆಂಗೋ ದೇವ್ರದಯಿಂದ ಎಲ್ಲ ಚೆನ್ನಾಗಾಯಿತು. ಆಮೇಲೆ ಯಪ್ಪ ಕಷ್ಟದ ದಿನಗಳನ್ನ ನಾವು ಯಪ್ಪ ಒಂದು ಪಿಜ್ಜಾ ತಿನ್ನೋಕ್ಕಾಯ್ತಿರಲಿಲ್ಲ ಆ ಟೈಮಲ್ಲಿ. ಪಿಜ್ಜಾ ಅಂದರೆ ಅವ್ರು ಒಂಥರ ತಿಂದೇ ಇರಲಿಲ್ಲ ಅನ್ಕೊಳ್ಳಿ. ನಮ್ಮ ರೂಮ್ಮೇಟ್ ಪಾಪ ಆ ಟೈಮಲ್ಲಿ ಅವನಿಗೆ ಒಂದು ಲೆವೆಲಿಗೆ ಒಳ್ಳೆ ಸ್ಯಾಲ್ರಿ ತೊಗೊಂಡು ಕೊಡ್ಸೋನು ಒಂದೊಂದ್ಸಲ. ಖುಷಿ ಆಗುತ್ತೆ ನೋಡ್ಕೊಂಬಿಟ್ರೆ. ಲಿಟ್ರಲಿ ದುಡ್ಡಿಗೆ ಎಷ್ಟು ತೊಂದರೆ ಇತ್ತು ಗೊತ್ತಾ. 5,000 ಇಟ್ಕೊಂಡು ಏನು ಮಾಡೋಕ್ಕಾಗ್ತಿತ್ತು. ಯಾವಾಗ ನಾನು ಮೀಡಿಯಾಗೆ ಸೇರ್ಕೋತೀನಿ 25,000 ಸಂಬಳ ಬರೋಕ್ಕೆ ಶುರುವಾಗುತ್ತೆ, ಆಗ ಒಂಚೂರು ಉಸಿರಾಡ್ತೀನಿ ನಾನು. ಆ ಖುಷಿ ನನಗೆ ಅದ್ರ ಬಗ್ಗೆನೂ ವೀಡಿಯೋ ಮಾಡಿದ್ದೀನಿ. ಆ ಕೆಲಸ ಸಿಕ್ಕಾಗ ಆಗಿದ್ದು ಖುಷಿ ಇದೆ ಅಲ್ವಾ. ನೀವು ಈ ಏನು ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ ಅಂತ ಒಂದು ಮೂವಿ ಇದೆ. ಆ ಮೂವಿಲಿ ಒಂದು ಕೊನೆಯ ಸೀನು, ಆಯಿತಾ. ಕೊನೆಯ ಸೀನು ಅವ್ನು ಕೆಲಸ ಹುಡುಕ್ತಿದ್ದ ಸೇಮ್ ಫೀಲಿಂಗ್. ಲಿಟ್ರಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ನಾನು, ಬಸ್ ಸ್ಟಾಪಲ್ಲಿ ಇಂಟರ್ವ್ಯೂ ಮುಗಿಸ್ಕೊಂಬಂದೆ. ಅವ್ರು ಹೇಳಿದ್ರು ಕನ್ಫರ್ಮ್ ಇದರಲ್ಲಿ ಏನು ಒನ್ ಇಂಡಿಯಾದಲ್ಲಿ ಅವ್ರು ಹೇಳಿದ್ರು ಕೆಲಸ ನೀವು ಕನ್ಫರ್ಮ್ ನಿಮ್ಮದು ಆಫರ್ ಲೆಟರ್ ಕಳಿಸ್ತೀವಿ ಅಂತ. ನನಗೆ ಖುಷಿ ತಡೆಯೋಕ್ಕಾಯ್ತಲ್ಲ. ನಾನು ಬಸ್ ಸ್ಟ್ಯಾಂಡ್ ಲಿಟ್ರಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ, ಆಯಿತಾ. ಬಸ್ ಸ್ಟ್ಯಾಂಡು ನಾನು ಜಯನಗರ್ 3rd ಬ್ಲಾಕ್ ಅನಿಸುತ್ತೆ, 4th ಬ್ಲಾಕು ಬಸ್ಸಲ್ಲಿ ಬಂದಿದ್ದೀನಿ ನಾನು, ಬಸ್ಸಲ್ಲಿ, ಆಯಿತಾ.
ಬಸ್ ಸ್ಟಾಪಲ್ಲಿ ನಿಂತಿದ್ದೀನಿ, ನನಗೆ ನಿಲ್ಲಕ್ಕಾಯ್ತಾರ, ನನಗೆ ಫುಲ್ ಹಿಂಗೇನೆ ಫುಲ್ಲು ಆ ಕಡೆ ಯಾರಿಗಾರ ಹೇಳ್ಬೇಕು ಅಂತ ನನಗೆ ನಿಲ್ಲಕ್ಕಾಗ್ತಲ್ಲ, ನನಗೆ ಹಿಂಗೆ ಆಡ್ತಾ ಇದ್ದೀನಿ. ಯಪ್ಪ ಖುಷಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ ಅಂದ್ಕೊಳ್ಳಿ. ಯಪ್ಪ ಕ್ರೇಜಿ. ನಮ್ಮಂಗೆ ಫೋನ್ ಮಾಡಿ ಹೇಳಿದೆ, ಮೆಕ್ಯಾನಿಕಲ್ ಫೀಲ್ಡಲ್ಲ ಇದು, ಬಿಡು ಹೋಗಲಿ, ಎಲ್ಲ ಒಂದು ಕಡೆ ಕೆಲಸ ಸಿಗ್ತಲ್ಲ ಅಂತ ಅಂದರು ನಮ್ಮಮ್ಮ. ಆಮೇಲೆ ಯಪ್ಪ ಹಂಗಿತ್ತು ಕತೆ. ಯಪ್ಪ ಕ್ರೇಜಿ. ಆಮೇಲೆ ಈ ಒನ್ ಇಂಡಿಯಾನೂ ಅದೂ ಒಂದು ಬಿಗ್ ಸೀನ್ ಆಯಿತು. ಅದೇನು ಅಂತ ಇನ್ನೊಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ ಅಂತ. ಇದು ನೋಡಿ ನನ್ನ ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ. ಅದು ನನ್ನನ್ನು ಒಂದು ಒಳ್ಳೆ ದಾರಿಗೆ ತಗೊಂಬಂತು. ಅಂದರೆ ನಾನು ಇಲ್ಲಿವರೆಗೆ ಬರೋದಕ್ಕೆ ಅದು ಒಂದು ಕಾರಣ ಅಂತ ನಂಗೆ ಅನಿಸುತ್ತೆ. ಸೊ ಇದಿಷ್ಟು ಈ ಒಂದು ವ್ಲಾಗ್. ಐ ಹೋಪ್ ನಿಮಗಿದ್ರಿಂದ ಒಂದು ಸಣ್ಣ ಮೋಟಿವೇಶನ್ ಸಿಕ್ಕಿದೆ ಅನ್ಕೋತೀನಿ. ನಿಮ್ಮ ಲೈಫಲ್ಲೂ ಈ ಥರ ಏನಾದರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ, ತಲೆ ಕೆಡ್ಸ್ಕೊಂಬೇಡಿ. ಅದು ನಿಮ್ಮನ್ನು ಆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನು ಕೊಟ್ಟಿದೆ ಅಂತ ಅಂದರೆ ನಿಮ್ಮನ್ನು ಅದಕ್ಕಿಂತ ಒಂದು ಒಳ್ಳೆ ದಾರಿ ಕರ್ಕೊಂಡೋಗೋದಕ್ಕೆ ಆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಷ್ಟೇ. ಅದೊಂದು ಪಾಠ ಅಷ್ಟೇ. ಅದು ನಿಮ್ಮ ಲೈಫನ್ನು ನಿಮ್ಮನ್ನು ಜಡ್ಜ್ ಮಾಡಲ್ಲ. ತಪ್ಪೆಲ್ಲರೂ ಮಾಡ್ತಾರೆ. ಯಾರೂ ಸಾಚಗಳಲ್ಲ ಇಲ್ಲಿ, ಎಲ್ಲರೂ ಮಾಡ್ತಾರೆ. ಆಯಿತಾ? ಜಸ್ಟ್ ಏನಿಲ್ಲ, ಅದನ್ನು ಒಂದು ಚಾಲೆಂಜಾಗಿ ತೊಗೊಂಡು ಅದರಿಂದ ಒಂದು ಪಾಠವನ್ನು ಕಲಿತು ನಾವು ನಮ್ಮ ಜೀವನ ಕರ್ಕೊಂಡೋಗೋ ದಾರಿಯಲ್ಲಿ ನಮ್ಮ ಕಂಪ್ಲೀಟ್ ಎಫರ್ಟ್ ಹೋಗ್ತಾ ಇರಬೇಕು ಅಷ್ಟೆ. ಸಿಗೋಣ ಮತ್ತೆ ಮುಂದಿನ ವ್ಲಾಗಲ್ಲಿ. ಬಾಯ್.